ಜೀವನ ಅಂದರೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ನಾನು ಜೀವನ ಅಂದರೆ ಒಂದು ಟ್ರಾವೆಲ್, ಅಂದರೆ ಒಂದು ಪ್ರಯಾಣ. ಹುಟ್ಟಿಂದ ಸಾವಿನ ತನಕ ಒಂದು ಪ್ರಯಾಣ ಅಂತ ನಂಬ್ತೀನಿ. ನಾವು ಎಲ್ಲಿಂದ ಬಂದಿದ್ದೀವಿ ಮತ್ತು ನಾವು ಎಲ್ಲಿಗೆ ಹೋಗ್ತೀವಿ ಅನ್ನುವಂಥ ಅರಿವಿತ್ತು ಅಂದರೆ ಈ ಜೀವನ ಸಾರ್ಥಕ ಆಗುತ್ತೆ. 2025 ಮುಗೀತು, ನಾವು 2026ರಲ್ಲಿದ್ದೀವಿ ಈಗ. ಆದರೆ 2025ರಲ್ಲಿ ಕಲಿತಂತಹ ಪಾಠಗಳನ್ನು ನಾವು ಜೀವನ ಪೂರ್ತಿ ಅಳವಡಿಸ್ಕೊಳ್ಬೇಕು. ಅದೇ ರೀತಿ ನಾನು 2025ರಲ್ಲಿ ಅನುಭವಿಸಿದಂತಹ ಒಂದಿಷ್ಟು ಸಮಯಗಳು, ಘಟನೆಗಳು, ಭೇಟಿಯಾದಂಥ ಒಂದಿಷ್ಟು ವ್ಯಕ್ತಿಗಳು, ಒಂದಿಷ್ಟು ಇಂಪಾರ್ಟೆಂಟ್ ಸತ್ಯಗಳು, ಜೀವನದ ಪಾಠಗಳು ಎಲ್ಲವನ್ನೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ನಾನು ಅಂದರೆ ನೋಮ್ಯಾಡ್ ಮುರಳಿ 2026ರಲ್ಲಿ ದಿನ ಬೆಳಗ್ಗೆ 8 ವಿಡಿಯೋ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಿಡಿಯೋ ಹಾಕ್ತೀನಿ ಕೂಡ. ಸಾಧ್ಯವಾದಷ್ಟು ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸ್ತಾ ಇರಿ. ನಾವು ದುಡ್ಡಿಲ್ಲದೆ ಇಡೀ ಭಾರತವನ್ನು ಸುತ್ತಾಡ್ತಾ ಇದ್ದೀವಿ. ಈಗ ಕೇರಳವನ್ನು ಸಂಪೂರ್ಣವಾಗಿ ಪ್ರಯಾಣ ಮಾಡಿ ಬಂದಿದ್ದೀವಿ. ಈಗ ಕರ್ನಾಟಕವನ್ನು ಪ್ರಯಾಣ ಮಾಡಬೇಕು. ಈ ಕರ್ನಾಟಕ ಪ್ರಯಾಣವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಗ್ಯಾಪ್ ಇದೆ. ಈ ಗ್ಯಾಪ್ನಲ್ಲಿ ನಾನೇ ಏನೇನು ಮಾಡ್ತಿರ್ತೀನಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ದಿನ ಬೆಳಗ್ಗೆ 8:30ಕ್ಕೆ ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಆಡ್ತಾ ನೋಡ್ತಾ 2025 ಮುಗಿದೇ ಹೋಯಿತು. ಅದೆಂಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಆದರೆ ನನ್ನ ಜೀವನದಲ್ಲಿ ಈ 2025 ಕಲಿಸಿದಂಥ ಪಾಠಗಳಿದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಾನು ತುಂಬ ಅನುಭವಿಸಿದ್ದೀನಿ. ತುಂಬ ಅನುಭವಿಸಿದ್ದೀನಿ. ಆರ್ಥಿಕದ ವಿಷಯವಾಗಿ ಆಯಿತು, ಅದಾದಮೇಲೆ ಬೇರೆ ಅನುಭವಗಳ ವಿಷಯವಾಗಿ ಆಯಿತು. ಅನುಭವಗಳ ವಿಷಯವಾಗಿ ಇರೋದನ್ನು ಮೊದಲು ಹಂಚ್ಕೊಂಡು ಬಿಡ್ತೀನಿ. ಅನುಭವ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ದುಡ್ಡಿಲ್ಲದೆ ಇಡೀ ಭಾರತವನ್ನು ಸುತ್ತಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಕೇರಳವನ್ನು ಟ್ರಾವೆಲ್ ಮಾಡಿದ್ದೀನಿ. ಆ ಕೇರಳದಲ್ಲಿ ಸುಮಾರು ಒಂದು 4 ತಿಂಗಳ ಪ್ರಯಾಣ ಮಾಡಿದ್ದೆ. ಈ ಒಂದು 2025ರಲ್ಲೇ 4 ತಿಂಗಳ ಪ್ರಯಾಣ. ಆ 4 ತಿಂಗಳ ಪ್ರಯಾಣದಲ್ಲಿ ಎಷ್ಟು ಅನುಭವಿಸಿದ್ದೀನಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಂದು ದಿನವೂ ಕೂಡ ಒಂದು ಹೊಸ ಪಾಠಗಳು. ಅವುಗಳೆಲ್ಲವನ್ನೂ ಕೂಡ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಬಂದಿದ್ದೀನಿ. ಆದರೆ ಈಗ ಒಂದಿಷ್ಟು ಇಂಪಾರ್ಟೆಂಟ್ ಘಟನೆಗಳನ್ನ ನೆನೆಸ್ಕೊಳ್ಳೇಬೇಕು. ಯಾರ್ಯಾರು ನನಗೆ ಊಟ ಕೊಟ್ಟಿದ್ದಾರೆ, ಯಾರ್ಯಾರು ನನಗೆ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ, ಯಾರ್ಯಾರು ಪ್ರೀತಿಯಿಂದ ಮಾತಾಡಿಸಿದ್ದಾರೆ, ಯಾರ್ಯಾರು ನನಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ನೋಡಿ, ನಾನು ಟ್ರಾವೆಲ್ ಶುರು ಮಾಡಿದ್ದು ಧಾರವಾಡದಿಂದ ಡೈರೆಕ್ಟ್ ಹೋಗಿದ್ದು ಕಾಸರಗೋಡು ತಲುಪಿದ ತಕ್ಷಣ ಮೊದಲನೇ ದಿನನೇ ನನಗೆ ಅಷ್ಟೇನು ಕಷ್ಟ ಇರಲಿಲ್ಲ. ಕಾಸರಗೋಡು ತಲುಪಿದ ತಕ್ಷಣ ನಾನು ಪೆಟ್ರೋಲ್ ಬಂಕಿಗೆ ಹೋಗಿ ಉಳಿಯೋಕ್ಕೆ ಜಾಗ ಕೇಳಿದೆ. ಅವರು ಒಂದೇ ಮಾತಿಗೆ ಓಕೆ ಅಂದರು. ಅದಾದಮೇಲೆ ಅಲ್ಲೇ ಹತ್ತಿರದಲ್ಲಿರುವಂಥ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿ ಊಟ ಮಾಡಿದೆ. ಆ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಹೇಳ್ತೀನಿ, ಅದು ಬೇರೆ ಲೆವೆಲ್ಲೇ ಇದೆ. ನಾನು ಕೆಲಸ ಬೇಕು ಅಂತ ಕೆಲಸ ಕೇಳಕ್ಕೆ ಹೋಗಿದ್ದೆ. ಅವ್ರಿಗೆ ಅದು ಅರ್ಥ ಆಗದೆ ಅವರ ಭಾಷೆಯಲ್ಲಿ ಏನೇನೇನೋ ಬೈದರು. ಅವತ್ತಿನ ದಿನನೇ ರಾತ್ರಿ ಪೂರ್ತಿ ಅಂದರೆ ಪೂರ್ತಿ ಮಳೆ, ಹೇಳ್ತೀನಿ, ಪೂರ್ತಿ ಮಳೆ ಇದೆ. ಆ ಟೈಮಲ್ಲಿ ಬೇರೆ ಎಲ್ಲೂ ಜಾಗ ಸಿಗ್ತಿಲ್ಲ, ಬೇರೆ ಪೆಟ್ರೋಲ್ ಬಂಕ್ ಇಲ್ಲ, ಏನೂ ಇಲ್ಲ, ಎಲ್ಲೂ ಜಾಗ ಸಿಗ್ತಿಲ್ಲ. ಆ ಟೈಮಲ್ಲಿ ಒಂದು ಮನೆಯಲ್ಲಿ ಜಾಗ ಸಿಗುತ್ತೆ. ಆ ವಿಡಿಯೋ ನೀವು ನೋಡಿದ್ರಲ್ವೋ ಗೊತ್ತಿಲ್ಲ, ಅದನ್ನು ನಿಮಗೆ ಐಗಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅವರಿಗೆ ನಾನು ಕೇಳಿದ್ದು ಉಳಿಯೋಕ್ಕೆ ಜಾಗ ಅಷ್ಟೇ. ಆದರೆ ಅವರು ನನಗೆ ಊಟ ಕೊಡ್ತಾರೆ, 1-2 ದಿನ ಉಳ್ಕೊ ಅಂತ ಹೇಳ್ತಾರೆ. ಅದಾದ ಮೇಲೆ ನಾನು ಹೊರಡುವಾಗ ನಾನು ಯಾರು ಅಂತಲೇ ಗೊತ್ತಿಲ್ಲ ರೀ ಅವ್ರಿಗೆ. ನಾನು ಯಾರು ಅಂತ ಗೊತ್ತಿಲ್ಲ, ಹೆಂಗೋ ಪರಿಚಯ ಆದೆ. ನನ್ನ ಪರಿಚಯ ಆಗಿ ನಾನು ಹೊರಡುವಾಗ ನನ್ನ ಮನೆಯವರು ಕೇರ್ ಮಾಡಲ್ಲ, ಅಷ್ಟು ಕೇರ್ ಮಾಡಿದ್ರು. ಹೊರಡುವಾಗ ಕೇಕ್ ಕೊಟ್ಟರು, ಜಾಮ್ ಕೊಟ್ಟರು, ಅದು ಎಷ್ಟೋ ತಿಂಡಿ ತಿನಿಸುಗಳನ್ನು ಕೊಟ್ಟರು ಅವರು. ನಾನು ಇಲ್ಲಿ ಹೇಳ್ತಾ ಇರೋದು ಏನಂದರೆ, ಅವರು ತಿಂಡಿ ತಿನಿಸುಗಳನ್ನು ಕೊಟ್ಟಿರೋದು ನಾನು ಹೈಲೈಟ್ ಮಾಡ್ತಿಲ್ಲ. ಅವರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಬರೀ 2 ದಿನದಲ್ಲಿ ಅವರು ಅಷ್ಟು ಕ್ಲೋಸ್ ಆಗಿ, ಅಷ್ಟು ನನಗೆ ಆತ್ಮೀಯವಾಗಿ ಬಿಹೇವ್ ಮಾಡಿದ್ರಲ್ಲ, ಆವಾಗ ಅನ್ಕೊಂಡೆ ಜೀವನ ಸಾರ್ಥಕ ಅಂತ. ಯಾಕೆ ಹೇಳಿ? ಅವರು ನನ್ನ ದುಡ್ಡು ನೋಡಲಿಲ್ಲ, ನಾನು ಹೆಂಗಿದ್ದೀನಿ ಅಂತ ನೋಡಲಿಲ್ಲ, ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಜಾತಿ ಏನು ಅಂತ ನೋಡಲಿಲ್ಲ. ಆದರೂ ಅವರು ಆ ರೀತಿ ಪ್ರೀತಿಯಿಂದ ನನ್ನನ್ನು ಟ್ರೀಟ್ ಮಾಡಿದ್ರು ಅಲ್ವಾ. ಅಂದಮೇಲೆ ತಿಳ್ಕೊಂಬಿಡಿ, ನಾವು ಜೀವಂತವಾಗಿದ್ದಾಗ ಈ ಥರದ ಘಟನೆಗಳು ನಡೆದವು ಅಂತಂದರೆ ಬದುಕೋಕೆ ಇನ್ನಷ್ಟು ಉತ್ಸಾಹ ಬರಲ್ವಾ, ಆಸಕ್ತಿ ಬರಲ್ವಾ, ಉಮೇದಿರಲ್ವಾ? ಇದಕ್ಕೋಸ್ಕರ, ಈ ಥರದ ಘಟನೆಗಳಿಗೋಸ್ಕರ ನಾನು ಆ ಥರದ ಟ್ರಾವೆಲ್ಗಳನ್ನು ಮಾಡೋದು. ನನಗೆ ಕೇರಳವನ್ನು ಮಳೆಗಾಲದಲ್ಲಿ ನೋಡಬೇಕು ಅಂತಿತ್ತು. ಹಾಗಾಗಿ ನಾನು ಮಳೆಗಾಲದಲ್ಲೇ ಹೋಗಿದ್ದೆ. ನಮಗೆ ಪತನಂತಿಟ್ಟ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿತ್ತು. ಆ ಟೈಮಲ್ಲಿ ನಾವು ಪತನಂತಿಟ್ಟ ಜಿಲ್ಲೆಗೆ ಹೋಗಬೇಕು ಅಂತ ನಾವು ಇಡುಕಿ ಜಿಲ್ಲೆಯಿಂದ ಬರ್ತಾ ಇದ್ವಿ. ಇಡುಕಿಯಿಂದ ಬರುವಾಗ ನಮಗೆ ಲಿಫ್ಟ್ ಸಿಕ್ಕಿದ್ದು ತೀರಾ ಕಡಿಮೆ. ಆ ಟೈಮಲ್ಲಿ ಇಸೂಸ್ ಗಾಡಿ ಒಂದು ಲಿಫ್ಟ್ ಕೊಡುತ್ತೆ. ಆ ಲಿಫ್ಟ್ನ ಮುಖಾಂತರ ನಾವು ಟ್ರಾವೆಲ್ ಮಾಡ್ತೀವಿ. ಮಳೆ, ಗಾಳಿ, ಯಪ್ಪ, ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ವಿಡಿಯೋ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಘಟನೆ ಇದೆ, ಅದನ್ನು ಹಂಚ್ಕೊಳ್ತೀನಿ. ಅದಾದ ಮೇಲೆ ಒಂದಿಷ್ಟು ಸ್ಯಾಡ್ ಮೆಮೊರೀಸ್ ಇದ್ದಾವೆ, ಅವನು ಕೂಡ ಹೇಳ್ಕೊತೀನಿ. ನಾನು ಅತಿರಿಪಲ್ಲಿ ವಾಟರ್ ಫಾಲ್ಸ್ ಅನ್ನು ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ, ಅಂದರೆ ಬಾಹುಬಲಿ ವಾಟರ್ ಫಾಲ್ಸ್ ಅನ್ನು ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ, ಲಿಫ್ಟ್ ಮುಖಾಂತರ ಟ್ರಾವೆಲ್ ಮಾಡಬೇಕು ಅಂತ ನಾನು ರೋಡ್ಗೆ ಹೋಗ್ತಾ ಇರ್ತೀನಿ. ಹೋಗಬೇಕಾದ್ರೆ ಒಬ್ಬರು ರಾಜು ಅನ್ನೋ ವ್ಯಕ್ತಿ ನನ್ನನ್ನು ನೋಡ್ತಾರೆ. ಜಸ್ಟ್ ಕಣ್ಣಲ್ಲೇ ಹಿಂಗೆ ನೋಡ್ತಾರೆ. ಮಲಯಾಳಮಲ್ಲಿ ಭಕ್ಷಣಂ ಕಡಿಸು ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ನನಗೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿರುತ್ತೆ. ₹1 ದುಡ್ಡು ಇರಲ್ಲ. ಯಾರ್ಯಾರು ದುಡ್ಡು ಕೊಟ್ಟಿರ್ತಾರೆ ಎಲ್ಲ ದುಡ್ಡು ಖಾಲಿಯಾಗಿರುತ್ತೆ. ನಿಜವಾಗ್ಲೂ ಕಮೆಂಟ್ ಮಾಡಿ, ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಅವ್ರ ಹತ್ರ ಹೋಗಿ ನನಗೆ ಊಟ ಬೇಕು ಅಂತ ಕೇಳಿಲ್ಲ, ಅವರಾಗಿ ನಿಮ್ಮನ್ನ ಊಟ ಮಾಡಬಾ ಅಂತ ಕರಿತಾ ಇದ್ದಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟು ಪ್ರಯಾಣ ಮಾಡೋದ್ರಲ್ಲಿ ಈ ರೀತಿಯ ಎಕ್ಸ್ಪೀರಿಯನ್ಸ್ಗಳು ಸಿಗ್ತಾವಾ? ಇಲ್ಲ, ನಿಜವಾಗ್ಲೂ ಇಲ್ಲ. ನನಗೆ ಕೇರಳದಲ್ಲದಂತಹ ಒಂದಿಷ್ಟು ಕೈ ಘಟನೆಗಳಿದ್ದಾವೆ.
ಯಾರ ಹತ್ರನೂ ಹೇಳೇ ಇಲ್ಲ ಅಂತ ಒಂದು ಘಟನೆ ಇದೆ, ಅದನ್ನು ಕೂಡ ಹಂಚ್ಕೊಳ್ತೀನಿ. ಮೊದಲನೇ ಘಟನೆ ಏನು ಅಂದ್ರೆ ನಿಮ್ಗೆ ಆವಾಗಲೇ ಹೇಳ್ದಂಗೆ ಒಂದ್ ಕಡೆ ಕೆಲಸ ಕೇಳಬೇಕು ಅಂತ ಹೋದಾಗ ಅವರು ನಮಗೆ ಕೆಲಸ ಕೊಡದೆ ಈಗ ಮುಗ ಬಾಯಿಗೆ ಬಂದಂಗೆ ಬೈದಿದ್ದು. ಅದಾದ್ಮೇಲೆ ನಾನು ಇಡುಕ್ಕಿ ಜಿಲ್ಲೆಯಲ್ಲಿ ಇರುವಾಗ ಒಂದ್ ಕಡೆ ಒಂದು ಚರ್ಚ್ ಹತ್ರ ಹೋಗಿ ಟೆಂಟ್ ಹಾಕ್ಬೇಕು ಅನ್ಕೊಂಡಿರ್ತೀವಿ. ಅವ್ರು ಬಂದು ನಮ್ಗೆ ನೀವ್ ಯಾರು ಎಲ್ಲಿಯವರು ಅಂತ ಎಲ್ಲ ಕೇಳಿ ಮನುಷ್ಯತ್ವನೇ ಇಲ್ಲದೆ ಇರೋ ತರ ಬಿಹೇವ್ ಮಾಡಿದ್ದು. ಅದಾದ್ಮೇಲೆ ನಾವು ಅಲಪುವಾ ಜಿಲ್ಲೆಯಲ್ಲಿ ಒಬ್ಬರ ಮನೆ ಮುಂದೆ ಬಟ್ಟೆ ಹೋಗಿತಾ ಇರ್ತೀವಿ. ಆ ಹೆಣ್ಣು ಮಗಳು ಬಂದು ನಮಗೆ ಬಾಯಿಗೆ ಬಂದಂಗೆ ಹಿಗ್ಗ ಮುಗ್ಗ ಬೈತಾಳೆ. ಯಾಕಂದ್ರೆ ಬೇರೆ ಮನೆ ಮುಂದೆ ನಿಮ್ಗೆ ಬಟ್ಟೆ ಹೋಗಕ್ಕಾಗಲ್ವಾ, ನನ್ನ ಮನೆನೇ ಬೇಕಿತ್ತ ಅಂತ ಬೈತಾರೆ. ಆದ್ರೆ ಅವರು ಡಿಸ್ಟರ್ಬ್ಡ್ ಕ್ಯಾರೆಕ್ಟರ್ ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಇನ್ನು ಇದೇ ರೀತಿ ಚಿಕ್ಕ ಪುಟ್ಟ ಘಟನೆಗಳು ಸಾಕಷ್ಟು ಇದಾವೆ, ಅವು ಮ್ಯಾಟರ್ ಅಲ್ಲ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ. ನಾನು ಯಾರ ಹತ್ರನೂ ಹೇಳಿಲ್ಲ ಅಂತ ಹೇಳಿದ್ನಲ್ವಾ, ಅದೇ ಏನು ಅಂತಂದ್ರೆ, ನಾನು ಮಲಪುರಂ ಜಿಲ್ಲೆಯಲ್ಲಿ ಇರಬೇಕಾದ್ರೆ ಮಲಪುರಂ ಜಿಲ್ಲೆಯಲ್ಲಿದ್ದಾಗ ಟಿ.ಕೆ. ಕಾಲೋನಿಗೆ ಪ್ರಯಾಣ ಮಾಡ್ಕೊಂಡು ಹೋಗಿದ್ದೆ. ನನ್ನ ಹತ್ರ ಒಂದು 50,000 ರೂಪಾಯಿದು ಗೋಪ್ರೋ ಕ್ಯಾಮ್ರಾ ಇತ್ತು. ಆ 50,000 ರೂಪಾಯಿದು ಗೋಪ್ರೋ ಕ್ಯಾಮ್ರಾ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನಿಗೂ ಹೇಳಿಲ್ಲ, ಅಣ್ಣನಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಆ 50,000ದ ಗೋಪ್ರೋ ಕ್ಯಾಮ್ರಾ ನಾನು ನೀರಲ್ಲಿ ಈಜ್ಕೊಂಡು ಬರುವಾಗ ಹೋಯ್ತು. ಅದು ಹೆಂಗೆ ಹೋಯ್ತು, ಏನು ಹೋಯ್ತು ಎಲ್ಲವನ್ನೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ನಿಜವಾಗ್ಲೂ ಅದನ್ನು ಕಳ್ಕೊಂಡೆ. ನಿಜವಾಗ್ಲೂ ನನಗೆ ಅವತ್ತು ತುಂಬ ಅಂದರೆ ತುಂಬ ಬೇಜಾರಾಯಿತು. ಆವತ್ತಿನಿಂದ ನಾನು ತುಂಬ ಸೀರಿಯಸ್ ಆಗಿಬಿಟ್ಟೆ ಈ ಥರದ ವಿಷಯಗಳಲ್ಲಿ. ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ನನಗೆ ಇಷ್ಟ ಇಲ್ಲ. ಸಾಕು, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. 50,000 ರೂಪಾಯಿದು ಗೋಪುರನ ಕಳ್ಕೊಂಡೆ. ಎನಿವೆ, ನಾವು 2026ರಲ್ಲಿ ಮೂವ್ ಆನ್ ಆಗ್ತಿದ್ದೀವಿ. 2025ರಲ್ಲಿ ನಾನು ಕಲ್ತಂತಹ ಇನ್ನೊಂದು ಮುಖ್ಯವಾದ ಪಾಠ ನಿಮ್ಮ ಮುಂದೆ ಹಂಚ್ಕೊಳ್ಳೇಬೇಕು. ಯಾರ ಹತ್ರ ಆದರೂ ನೀವು ದುಡ್ಡಿಗೆ ಸಹಾಯ ಕೇಳ್ತಿದ್ದೀರಾ ಅಂತಾದರೆ, ನಿಮಗೆ ದುಡ್ಡು ಬೇಕಾಗಿರುತ್ತೆ, ಯಾರ ಹತ್ರ ಆದರೂ ಕೇಳ್ತಿದ್ದೀರಾ ಅಂತಾದರೆ ಅವರಿಗೆ ಕೊಡುವಂಥ ಯೋಗ್ಯತೆ ಇದ್ದರೆ ಮಾತ್ರ ಕೇಳ್ರಿ. ಸುಮ್ಮನೆ ಎಲ್ಲರೂ ಕೇಳೋಕೆ ಹೋಗ್ಬೇಡಿ. ಆ ಯೋಗ್ಯತೆ ಎಲ್ರಿಗೂ ಇರಲ್ಲ. ತುಂಬ ಜನ ದೊಡ್ಡ ದೊಡ್ಡ ಹೆಸರುಗಳು, ನೇಮ್ಗಳು, ಫೇಮ್ಗಳು ಇಟ್ಕೊಂಡಿರ್ತಾರೆ. ಆ ಯೋಗ್ಯತೆನೇ ಇರಲ್ಲ. ನಿಜವಾಗ್ಲೂ ಇನ್ನೊಬ್ಬರ ಮುಂದೆ ಬಿಹೇವ್ ಮಾಡೋದು ನೋಡಿದ್ರೆ ಬೇರೆ ಲೆವೆಲ್ಗೆ ಬಿಹೇವ್ ಮಾಡ್ತಾ ಇರ್ತಾರೆ. ಅವರ ಯೋಗ್ಯತೆ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ನಾವು ಅವರಿಗೆ ವ್ಯಾಲ್ಯೂ ಕೊಟ್ಟು ತುಂಬ ಅದನ್ನು ಹೆಚ್ಚು ಮಾಡ್ತೀವಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ಇವತ್ತು ಅವ್ರ ಹತ್ರ ದುಡ್ಡು ಕೇಳಿದಿರಾ ಅಂತ ಆದರೆ ಅವ್ರಿಗೆ ಯೋಗ್ಯತೆ ಇದ್ರೆ ಕೊಡಬೇಕು, ಇಲ್ಲ ಸುಮ್ಮನೆ ಆಗಬೇಕು. ಆದರೆ ಅವರು ಆ ರೀತಿ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಹೇಳಿ, ನೀವು ದುಡ್ಡು ಕೇಳಿದಿರಾ ಅಂತ ನಿಮ್ಗೆ ಗೊತ್ತಿರೋರು, ನಿಮ್ಮ ಸುತ್ತಮುತ್ತ ಇರೋರು ಎಲ್ರಿಗೂ ಕೂಡ ಅವರು ಒಪ್ಕೊಂಡು ಬರ್ತಾರೆ. ಆಗ ನಿಮ್ಮ ಸರ್ಕಲಲ್ಲಿ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ, ತುಂಬ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ದಯವಿಟ್ಟು ಹೇಳ್ತೀನಿ. ಯಾರ ಹತ್ರ ಏನಾದರೂ ದುಡ್ಡು ಕೇಳ್ತಿದ್ದೀರಾ ಅಂತಾದರೆ ಅವ್ರಿಗೆ ಕೊಡುವಂಥ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಒಂದು 10 ಸಾರಿ ಅಲ್ಲ, ಒಂದು 20 ಸಾರಿ ಅಲ್ಲ, 100 ಸಾರಿ ಯೋಚನೆ ಮಾಡಿ. ಇವ್ನು ಕೊಡ್ತಾನಾ ಇಲ್ವಾ, ಇವನ ಹತ್ರ ಯೋಗ್ಯತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿದ್ದಾದ್ಮೇಲೆ ಒಂದು ಮಾತು ಅವರನ್ನು, ನನಗೆ ಇಷ್ಟು ದುಡ್ಡು ಬೇಕಿತ್ತು ಅಂತ ಕೇಳಿ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರೋದು ಆಯಿತು. ಅದಾದಮೇಲೆ ನನಗೆ ತುಂಬ ಕಡೆ ನೋಡಿದ್ದೀನಿ, ತುಂಬ ಜನ ಹೇಳಿದ್ದಾರೆ ಈ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಹಂಗಾಗಿ ಹೇಳ್ತಾ ಇದ್ದೀನಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಈಗಾಗಿಲ್ಲ, ಮೊದಲಾಗಿತ್ತು, ಈ ವರ್ಷದಲ್ಲಿ ಆಗಿಲ್ಲ. 2025ರಲ್ಲಿ ನಾನು ತುಂಬ ಜನರ ಹತ್ರ ದುಡ್ಡು ಕೇಳಿದ್ದೀನಿ. ನನಗೆ ಫೈನಾನ್ಷಿಯಲ್ ಆಗಿ ಸ್ವಲ್ಪ ಸಪೋರ್ಟ್ ಬೇಕಿತ್ತು. ಆದರೆ ತುಂಬ ಜನ ಕೊಡಲಿಲ್ಲ. ಹಂಗಂತ ಅವರು ಅಯೋಗ್ಯರು ಅಂತಲ್ಲ. ಆ ಟೈಮಲ್ಲಿ ಅವ್ರಿಗೂ ಕೂಡ ಒಂದಿಷ್ಟು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತವೆ. ನಾನು ಕೇಳಿದಂಥ ಸಂದರ್ಭಗಳಲ್ಲಿ ಅವ್ರಿಗೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿದ್ವು. ಹಾಗಾಗಿ ತುಂಬ ಜನ ದುಡ್ಡು ಕೊಡೋಕ್ಕಾಗಲಿಲ್ಲ. ಇಲ್ಲಿ ನಮಗೆ ಅವರು ಹಣ ಕೊಟ್ಟರೋ ಇಲ್ವೋ ಅನ್ನೋದು ಮುಖ್ಯ ಆಗಲ್ಲ, ಆದರೆ ನಮ್ಮ ಹೆಸರಿಗೆ ಏನಾದರೂ ಧಕ್ಕೆ ಬರುತ್ತಾ ಅನ್ನೋದು ಮುಖ್ಯ ಆಗುತ್ತೆ. ಹಂಗಾಗಿ ಯಾರು ಕೊಡ್ತಾರೆ ಅನ್ಸುತ್ತೆ ಅವ್ರ ಹತ್ರ ಕೇಳಿ, ಯಾರಿಗೆ ಆಗಲ್ಲ ಅನ್ಸುತ್ತೆ ಅವ್ರ ಹತ್ರ ಬಿಟ್ಬಿಡಿ, ಕೇಳಕ್ಕೆ ಹೋಗ್ಬೇಡಿ. ಬನ್ನಿ 2026ಕ್ಕೆ ನನಗೆ ಗೊತ್ತಿದ್ದಷ್ಟು ನಿಮಗೆ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳ್ತೀನಿ. ಏನು ಅಂದರೆ, ಇವತ್ತು ಬದುಕಿ, ನಾಳೆ ಚಿಂತೆ ಬಿಟ್ಬಿಡಿ, ಹಿಂದೇನಾಯ್ತು ಬಿಟ್ಬಿಡಿ. ಇವತ್ತಿನ ಜೀವನವನ್ನ, ಈಗಿನ ಜೀವನವನ್ನ, ಸದ್ಯದ ಪರಿಸ್ಥಿತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಇನ್ನೊಂದು ಮಾತು ಹೇಳ್ತೀನಿ, ಕಲಿಕೆ ಅನ್ನೋದು ಯಾವತ್ತು ನಿಲ್ಲುವಂಥದ್ದಲ್ಲ, ಅದು ಜೀವನ ಪೂರ್ತಿ ಕಲಿತಾನೆ ಇರಬೇಕು. ಹುಟ್ಟಿದೀವಿ ಅಂದ್ರೆ ಸಾಯೋ ತನಕ ನಾವು ಕಲಿತಾನೆ ಇರ್ತೀವಿ. ಕಲಿಯುವಂತಹ ಮನೋಭಾವನೆ ಇಟ್ಕೊಂಡಿರಿ. ಏನೇ ಕೆಟ್ಟ ಘಟನೆ ಆಗಲಿ, ಏನೇ ಒಳ್ಳೆ ಘಟನೆ ಆಗಲಿ, ಅದರಿಂದ ಏನಾದರೂ ಕಲಿಯೋಕ್ಕಿದೆ ಅಂತ ನೋಡಿ ಕಲೀರಿ. ಅದನ್ನ ತಲೆಯಲ್ಲಿ ಯಾವತ್ತೂ ಇಟ್ಕೊಂಡಿರಿ. ಕೊನೆಯದಾಗಿ ಹೇಳೋದಾದ್ರೆ, ಈ ಜೀವನ ಅನ್ನುವಂತಹ ಪ್ರಯಾಣ ಆಯಿತು, ನಾವು ಮಾಡುವಂತಹ ಪ್ರಯಾಣನೂ ಆಯಿತು, ಎರಡಕ್ಕೂ ಅಪ್ಲೈ ಆಗುತ್ತೆ. ನಾವು ಯಾವ ಜಾಗದಿಂದ ಯಾವ ಜಾಗಕ್ಕೆ ತಲುಪ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ಆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪುವ ನಡುವೆ ಏನು ನಡೆದಿರುತ್ತಲ್ವಾ, ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ, ಅಟ್ ದ ಎಂಡ್ ಆಫ್ ದ ಡೇ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಮಗೆ ಜೀವನ ಪೂರ್ತಿ ಉಳಿಯೋದು. 2025 ಮುಗೀತು, ಮುಗಿದು ಹೋಯ್ತು. ಈಗ 2026 ಶುರುವಾಗಿದೆ. ಇವತ್ತು ಜನವರಿ 1. ನೋಡಿ, ಇನ್ನು ಮೇಲೆ ಜೀವನವನ್ನು ಸಾಧ್ಯವಾದಷ್ಟು ಅನುಭವಿಸಿ, ಎಕ್ಸ್ಪೀರಿಯನ್ಸ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ಹೆಜ್ಜೆಗಳು, ಹೊಸ ದಾರಿಗಳು, ಹೊಸ ಯೋಜನೆಗಳು ನೀವು ಹಾಕ್ಕೊಳ್ರಿ. ನಿಮ್ಮ ಜೀವನವನ್ನು ಸಾಧ್ಯವಾದಷ್ಟು ಚಂದವಾಗಿ ರೂಪಿಸ್ಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಇನ್ನೊಂದು ಮರಿಬೇಡಿ, ದಿನ ಬೆಳಗ್ಗೆ 8:30ಕ್ಕೆ ನಾನು ವಿಡಿಯೋ ಬರುತ್ತೆ, ನೋಡೋದನ್ನ ಮಿಸ್ ಮಾಡಬೇಡಿ. ಲವ್ ಯು. ಟೇಕ್ ಕೇರ್. ಬಾಯ್.